ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಪ್ರಮುಖ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು 3 ಸೆಮಿಕಂಡಕ್ಟರ್ ಸೌಲಭ್ಯಗಳ ಶಿಲಾನ್ಯಾಸ ಮಾಡಿದರು. 3 ಹೊಸ ಚಿಪ್ ಪ್ಲಾಂಟ್ಗಳಲ್ಲಿ 2 ಗುಜರಾತ್ನಲ್ಲಿ ಮತ್ತು 1 ಅಸ್ಸಾಂನಲ್ಲಿ ಸ್ಥಾಪಿಸಲ್ಪಡಲಿವೆ. ಗಮನಾರ್ಹವಾಗಿ 3 ಸ್ಥಾವರಗಳಲ್ಲಿ 2ನ್ನು ಟಾಟಾ ಗ್ರೂಪ್ ಮತ್ತು 1ನ್ನು ಸಿಜಿ ಪವರ್ ಸ್ಥಾಪಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡಿಯಾಸ್ ಟೆಕ್ ಏಡ್ ಚಿಪ್ಸ್ ಫಾರ್ ವಿಕಸಿತ್ ಭಾರತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 3 ಸೆಮಿಕಂಡಕ್ಟರ್ ಸೌಲಭ್ಯಗಳು ಸುಮಾರು 1.25 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲ್ಪಡುತ್ತಿವೆ. ಭಾರತದ ಉಜ್ವಲ ಭವಿಷ್ಯದತ್ತ ಇದು ಬಲವಾದ ಹೆಜ್ಜೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಭಾರತದಲ್ಲಿ ಸೆಮಿಕಂಡಕ್ಟರ್ ಮಿಷನ್ಗೆ ಒತ್ತು ನೀಡುತ್ತಿರುವ ಬಗ್ಗೆ ಮಾತನಾಡುತ್ತಾ 2026ರ ಡಿಸೆಂಬರ್ನಲ್ಲಿ ಧೊಲೇರಾ ಸ್ಥಾವರದಿಂದ ಮೊದಲ ಚಿಪ್ ಅನ್ನು ಉತ್ಪಾದಿಸಲಾಗುವುದು ಮತ್ತು 2024ರ ಡಿಸೆಂಬರ್ನಲ್ಲಿ ಸಾನಂದ್ ಸ್ಥಾವರದಿಂದ ಮೊದಲ ಚಿಪ್ ಅನ್ನು ಉತ್ಪಾದಿಸಲಾಗುವುದು ಎಂದು ಹೇಳಿದರು. 2029ರ ವೇಳೆಗೆ ಭಾರತವು ವಿಶ್ವದ ಅಗ್ರ 5 ಸೆಮಿಕಂಡಕ್ಟರ್ ಉದ್ಯಮಗಳಲ್ಲಿ ಒಂದಾಗಲಿದೆ ಎಂದು ಅಶ್ವಿನಿ ವೈಷ್ಣವ್ ಹೇಳಿದರು.